ಹಾಯ್ ಫ್ರೆಂಡ್ಸ್, ವಿಜಯನಗರದ ಕಂಫರ್ಟ್ ಪಿ ಜಿಯಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ಸ್ಟೂಡೆಂಟ್. ನಿಮ್ಮ ಹೆಸರು ಸರ್? ಬಸವರಾಜ್ ಅಂತ. ಬಸವರಾಜ್ ಅವರು ಅವ್ರ ಮನೆಯಾದ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ, ಹೇಳಿ. ಹಾಯ್, ನನ್ನ ಹೆಸರು ಬಸವರಾಜ್ ಅಂತ. ಒಂದು ಐ ಫ್ರಮ್ ಆ್ಯಕ್ಚುಲಿ ಬೆಳಗಾವಿ. ನಾನು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಸದ್ಯಕ್ಕೆ ಜಾಬ್ ಮಾಡ್ತಾಯಿದ್ದೀನಿ. ಬಟ್ ಏನು ಗೊತ್ತಾ, ಇಲ್ಲ ಬೆಂಗಳೂರು ಊಟ ಮತ್ತು ನಮ್ಮೂರು ಊಟಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಬರೀ ಅನ್ನ ಸಾಂಬಾರು ಇರುತ್ತೆ ಮಧ್ಯಾಹ್ನ, ಆ್ಯಂಡ್ ಸಾಯಂಕಾಲ ಚಪಾತಿ ಅಷ್ಟೇ ಕೊಡ್ತಾರೆ, ರೊಟ್ಟಿ ಸಿಗಲ್ಲ. ಬಟ್ ನಾವೇನು ಮಾಡ್ತಾಯಿದ್ದೀವಿ, ಊರಿಂದ ರೊಟ್ಟಿ ತುಪ್ಪ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಏನು ಮಾಡ್ತೀವಿ, ಅದರಲ್ಲಿ ಅನ್ನ ಸಾಂಬಾರು ಮಧ್ಯಾಹ್ನ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ದೀವಿ. ರೊಟ್ಟಿ ಇರುತ್ತೆ. ಮತ್ತು ನಮ್ಮ ಕಡೆ ಮಂಡ್ಯ ಇಲ್ಲಿ ಏನು ಜಾಬ್ ಮಾಡ್ತಾ ಇರೋದು? ಜಾಬ್ ಮಾಡ್ತಾ ಇರೋದು. ಏನು ಜಾಬ್ ಮಾಡ್ತಿದ್ದೀವಿ? ನಾನು ಇವಾಗ ಬಿ ಡಿ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಇನ್ನು ಪೆಡ್ಲೈಟ್ ಅಂತಂದರೆ. ಪರವಾಗಿಲ್ವಾ? ಇಲ್ಲಿ ಊಟ ಎಲ್ಲ ಚೆನ್ನಾಗಿದೆಯಾ? ಊಟ ನಮ್ಮೂರ ಕಡೆ ಹೇಳ್ಕೊಂಡಿಲ್ಲ ಸರ್. ಇಲ್ಲೇ ಬೆಂಗಳೂರಲ್ಲಿ ಊಟ ಸೆಟ್ ಆಗ್ಬೇಕಾದ್ರೆ ಒಂದು ವರ್ಷ ತಗೊಂಡಿದೆ. ನಮ್ಮೂರಲ್ಲಿ ನಾವು ಯಾವಾಗಲೂ ಬರೀ ಅನ್ನ ಹಾಲು ಬರೀ ಇದ್ರಾಗಿರುತ್ತೆ. ಆ್ಯಕ್ಚುಲಿ ಪರವಾಗಿಲ್ಲ, ಇಲ್ಲಿ ರೈಸು ಮತ್ತು ಸಾಂಬಾರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕಂಪೇರ್ ಟು ನಮ್ಮ ಊರು ಊಟ ಅಂತಂದ್ರೆ ನಮಗೆ ಅದು ಯಾವಾಗಲೂ ಸಾಕು. ನೋಡಿ ಫ್ರೆಂಡ್ಸ್, ಇಂಥ ಊಟ ಇನ್ನೆಲ್ಲೂ ಸಿಗಲ್ಲ. ಇಲ್ಲೇ ನೋಡಿ, ನಿಮಗೆ ತೋರಿಸ್ಕೊಡ್ತೀನಿ ಊಟನ. ನೋಡಿ, ಅನ್ನ ಮತ್ತು ಸಾಂಬಾರು ಸಖತ್ತಾಗಿದೆ, ಮತ್ತು ಟೇಸ್ಟ್ ಅಂತೂ ನೀವೇ ನೋಡಿ ಬೇಕು. ಬೇರೆ ಇನ್ನೇನು ಹೇಳ್ತೀರಾ ಸರ್? ಹೇಳ್ಬೇಕು ಸರ್, ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ, ಬಿಸಿಲು ಜಾಸ್ತಿ ಆಗಿದೆ. ಅಂತೂ ಹೆವಿ. ರಾಜಸ್ಥಾನ, ಬೆಂಗಳೂರು ರಾಜಸ್ಥಾನದವರೆಲ್ಲ ಬೆಂಗಳೂರಿಗೆ ಬಂದು ಜೀವನ ಮಾಡಕತ್ರೆ. ಇವಾಗ ಉಲ್ಟಾ ರಾಜಸ್ಥಾನ ಬೋರ್ಡ್ ಹೋಗ್ಬೇಕಂಗೆ ಆಗಿದೆ. ತುಂಬ ಬಿಸಿಲು, ತುಂಬ ಕ್ರಿಟಿಕಲ್. ಹಿಂಗೆ ಹೋದರೆ ಗಿಡ ಮರ ಇರೋದು ಹಳ್ಳಗಳೆಲ್ಲ ಮುಚ್ಚೋದ್ರೆ ಇನ್ನೂ ಕಷ್ಟ ಆಗುತ್ತೆ. ಜಾಬ್ ಸೇರೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ವಿ? ಕೋಚಿಂಗ್ ಏನಾದರೂ? ನಾನು ಆ್ಯಕ್ಚುಲಿ ನಂದು MBA ಮಾಡಿದ್ದೆ ದಾವಣಗೆರೆ. MBA ಕಂಪ್ಲೀಟ್ ಮಾಡಿಕೊಂಡು ಇವಾಗ ಜಾಬ್ ಮಾಡ್ತಾನೆ ಓದ್ತಾ ಇರೋದು. ನಾನು ಕಾಂಪಿಟೇಟಿವ್ ಓದ್ತಾ ಇದ್ದೀನಿ. ಬಟ್ ಆ ಟೈಮ್ ಸಿಗ್ತಾ ಇಲ್ಲ ಓದೋಕ್ಕೆ. ಇಂಪ್ರೂವ್ ಮಾಡ್ತಾ ಇದ್ದೀನಿ ಸರ್. ಹಂಗೆ ಥ್ಯಾಂಕ್ಸ್.